ಎನ್ನುವ ಸಂಸ್ಥೆ ಅಡಿಯಲ್ಲಿ 140ನೇ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರ ಜಯಂತಿ ಅಂಗವಾಗಿ ನಾವೆಲ್ಲರೂ ಸೇರಿದ್ದೇವೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಪ್ರೊಫೆಸರ್ ಅನಾದಿ ಚಂದ್ರಶೇಖರ್ ಅವರು ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನಮ್ಮ ಸಪ್ತ ನೇಕಾರ ಸೇವಾ ಸಂಘದ ಅಧ್ಯಕ್ಷರಾದಂಥ ಶಿವಲಿಂಗಪ್ಪ ಅಷ್ಟಿಯವರು ಮಾಡಲಿದ್ದಾರೆ. ಜೊತೆಯಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಅಚ್ಚುಮೆಚ್ಚಿನ ಕನ್ನಡ ಪ್ರೇಮಿ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದಂಥ ಶಿವರಾಜ್ ಅಂಡಿಗೆ ಅವರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನಮ್ಮ ಸಪ್ತ ನೇಕಾರ ಸೇವಾ ಸಂಘದ ಅಧ್ಯಕ್ಷರಾದ ಶಿವಲಿಂಗಪ್ಪ ಅಷ್ಟಿ ಅವರು ನೀಡಬೇಕು ಅಂತ ಕೇಳ್ಬೋದು. ಈ ಒಂದು ಹರ್ಡೇಕರ್ ಮಂಜಪ್ಪನವರ ಹುಟ್ಟುಹಬ್ಬ ಹಬ್ಬದ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನೆನೆಸ್ಬಿಟ್ಟು ಸುಮಾರು ಈಗ 4 ವರ್ಷದಿಂದ ಹರ್ಡೇಕರ್ ಮಂಜಪ್ಪನವರ ಜಯಂತಿ ಆಚರಿಸ್ತಾ ಬಂದಿದ್ದೀವಿ. ಹರ್ಡೇಕರ್ ಮಂಜಪ್ಪನವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಸ್ವದೇಶಿ ಆಂದೋಲನದ ಒಂದು ವಿಚಾರದಲ್ಲಿ ಗಾಂಧೀಜಿಯವರೇ ಎನ್ನುವ ಕರೆ ಕೊಟ್ಟರು. ಸ್ವದೇಶಿ ಆಂದೋಲನದಲ್ಲಿ ಎಲ್ಲ ಜಾತಿ ಜನರೇನದಲ್ಲ ನೇಕಾರಿಕೆ ಚರಕ ಅನ್ನು ಅವಲಂಬಿಸಿ ಒಂದು ಸಿಂಬಾಲ್ ತಗೊಂಡು ಎಲ್ಲ ಗುಡಿ ಕೈಗಾರಿಕೆಗಳಲ್ಲಿ ನೇಕಾರಿಕೆಯನ್ನು ಪ್ರಾರಂಭ ಮಾಡಿದರು. ಮನೆಯಲ್ಲೂ ಸಹ ಇವತ್ತು ಹಳ್ಳಿಗಳನ್ನ ಆ ಸಂದರ್ಭದಲ್ಲೇ ನೇಕಾರಿಕೆಯನ್ನು ಇಲ್ಲಿ ಇಡೀ ಭಾರತ ದೇಶದಲ್ಲಿ ಆವರಿಸ್ಕೊತು. ಸ್ವಾತಂತ್ರ್ಯ ನಂತರದಲ್ಲಿ ಏನಾಯಿತು, ಈ ಇವತ್ತೇನದಲ್ಲ ನಶಿಸಿ ಹೋಗ್ತಾ ಇದೆ. ಹರ್ಡೇಕರ್ ಮಂಜಪ್ಪನವರಾಗ್ಬೋದು, ಗಾಂಧೀಜಿಯವರಾಗ್ಬೋದು, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸ್ವದೇಶಿ ಆಂದೋಲನದಲ್ಲಿ ಸ್ವದೇಶಿ ವಸ್ತುಗಳನ್ನು ಉತ್ಪಾದನೆಯನ್ನು ಒಂದು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಸಹ ಈ ವೃತ್ತಿ ಮಾಡಿದ್ದಾರೆ. ಆದರೆ ಇವತ್ತಿನ ದಿವಸ ಏನದಲ್ಲ ಸ್ವದೇಶಿ ಆಂದೋಲನದ ಒಂದು ವಿಚಾರಕ್ಕೆ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಬಟ್ ಆ ಒಂದು ಸ್ವದೇಶಿ ಆಂದೋಲನದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ದಿವಸ ಎಲ್ಲ ಒಂದು ಧರ್ಮ ಜಾತಿಯವರು ಏನು ಆಳಿಗೆನ ಹೋರಾಟ ಮಾಡಿದಾರಲ್ಲ ಅವ್ರು ಯಾರೂ ಇವತ್ತು ಆ ಒಂದು ಸ್ವದೇಶಿ ಆಂದೋಲನದ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ತಾಯಿಲ್ಲ. ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದ್ರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಅಷ್ಟೇ ಇವತ್ತು ಸೀಮಿತವಾಗಿದೆ. ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಿಂದ ಸಹ ಆ ಒಂದು ಸ್ವದೇಶಿ ಆಂದೋಲನದ ಹೋರಾಟ ಮಾಡಿದ್ರೆ ಇಂಥ ಹೋರಾಟಗಾರರಿಗೂ ಏನಾಗ್ತದೆ, ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ಆ ಸಂದರ್ಭದಲ್ಲಿ ಹೋರಾಟ ಮಾಡಿದವರು ಎಲ್ಲರಿಗೂ ಸಹ ನಾವೇನು ಸ್ಮರಣೆ ಮಾಡ್ದಂಗೆ ಆಗ್ತದಂತ ವಿಚಾರ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನನಗೆ ಒಂದು ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಿಗೆ ಅವರು ಈ ಕಾರ್ಯಕ್ರಮದ ಕೂಡ ಮಾತಾಡಬೇಕಾಗಿ ವಿನಂತಿ ಮಾಡಿಕೊಡ್ತೀನಿ. ನಮಸ್ಕಾರ. ಇವತ್ತು ವಿಶೇಷವಾಗಿರುವಂಥ ಸಪ್ತ ನೇಕಾರ ಸೇವಾ ಕೇಂದ್ರದಲ್ಲಿ ಹರ್ಡೇಕರ್ ಮಂಜಪ್ಪನವರ ಜಯಂತಿ ಕಾರ್ಯಕ್ರಮ ನಿಮಿತ್ತ ಇಲ್ಲೆಲ್ಲ ನಾವೆಲ್ಲ ಸೇರಿದ್ದೀವಿ. ಸಂಸ್ಥೆ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ಎಲ್ಲ ವಕೀಲರು. ಇವತ್ತು ಹರ್ಡೇಕರ್ ಮಂಜಪ್ಪನವರು ನಮ್ಮ ಕರ್ನಾಟಕದ ಗಾಂಧಿ ಅಂತ ಹೆಸರುವಾಸಿ ಪ್ರಖ್ಯಾತಿ ಪಡೆದಿರುವಂಥವರು. ಅವರು ಮೂಲತಃ ಗಾಂಧೀಜಿಯವರಷ್ಟೇ ಪ್ರಭಾವಿತರಾಗಿ ಗಾಂಧೀಜಿಯವರ ತತ್ವಗಳನ್ನು ಆಚರಿಸದೆ ಕೊಟ್ಟಿರ್ತಕ್ಕಂಥ ಸ್ವಲ್ಪ ವಿದ್ಯಾಭ್ಯಾಸ ಕಲಿತು ಗಾಂಧೀಜಿಯವರಾಗಿ ಅವರು ಕೂಡ ಸ್ವಲ್ಪ ವಿದ್ಯಾಭ್ಯಾಸ ಶಿಕ್ಷಕರಾಗಿ ಮುಂದೆ ಗಾಂಧೀಜಿಯವರ ಒಂದು ಪ್ರಭಾವಿತರ ಒಳಗಕ್ಕಾಗಿ ಅವರು ತಮ್ಮ ಶಿಕ್ಷಕ ವೃತ್ತಿಯನ್ನೇ ಬಿಟ್ಟು ಸ್ವತಂತ್ರ ಚಳವಳಿ ಹೋರಾಡ್ತಾ ಪತ್ರಕರ್ತರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರ ಸಮಾಜ ಸೇವೆ ನಾವು ನೆನೆಸಬೇಕಾಗ್ತದೆ. ಹಾಗಾಗಿ ಅವರಿಗೂ ಕೂಡ ನಾವು ಕರ್ನಾಟಕ ಗಾಂಧಿ ಅಂತ ಪ್ರಖ್ಯಾತಿ ಪಡೆದಿರುವಂಥ ಹರ್ಡೇಕರ್ ಮಂಜಪ್ಪನವರು ಅವರ ಒಂದು ತತ್ವಗಳನ್ನು ನಾವೆಲ್ಲ ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತಿನ ಮಾದರಿಯಾಗಿರುವಂಥ ವ್ಯಕ್ತಿಯವರು. ಹಾಗಾಗಿ ನಾವು ಗಾಂಧೀಜಿಯವರು ಅಂತೂ ನೋಡಿಲ್ಲ, ಕೆನೆ ಪಕ್ಷ ಇವರು ಜಯಂತಿಗಾದರೂ ಗಾಂಧೀಜಿಯವರು ನೆನೆಸಬೇಕು. ಹಾಗಾಗಿ ಅವರ ಒಂದು ಮುಂದಾಳತ್ವದಲ್ಲಿ ಅವರ ಒಂದು ಪ್ರಭಾವಿತರಾಗಿ ಇವರು ಅನೇಕ ಸಮಾಜಕ್ಕೆ ಸೇವೆ ಮಾಡಿರ್ತಕ್ಕಂಥ ಹರ್ಡೇಕರ್ ಮಂಜಪ್ಪನವ್ರ ಜಯಂತಿ ಇವತ್ತು ಇವರು ಜಯಂತಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥ ಸೌಭಾಗ್ಯ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಮತ್ತೊಮ್ಮೆ ತಮಗೆ ಜಯಂತಿ ಹಾರ್ದಿಕ ಶುಭಾಶಯ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಪ್ರೊಫೆಸರ್ ಚಂದ್ರಶೇಖರ್ ಅನಾದಿ ಅವರು ಅಧ್ಯಕ್ಷೀಯ ಭಾಷಣ ಮಾಡಬೇಕಾಗಿ ಕೇಳ್ಬೋದು. ದಾಸಿಮಯ್ಯ ಕಾನೂನು ಸೇವಾ ಸಂಸ್ಥೆಯಲ್ಲಿ ಕರ್ನಾಟಕದ ಗಾಂಧಿ ಎಂದು ಪ್ರಖ್ಯಾತರಾಗಿರುವಂಥ ಶ್ರೀ ಹರ್ಡೇಕರ್ ಮಂಜಪ್ಪನವರ 140ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತಿದ್ದು, ಅದಕ್ಕೆ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಈ ಹೊಣೆಯನ್ನು ಹೊರಿಸಿದ್ದಕ್ಕಾಗಿ ಇಲ್ಲಿಯ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಹರ್ಡೇಕರ್ ಮಂಜಪ್ಪನವರು
ಒಬ್ಬ ಶಿಕ್ಷಕರಾಗಿ, ಗಾಂಧಿಯ ಅನುಯಾಯಿಯಾಗಿ, ಆಮೇಲೆ ನಮ್ಮ ನೇಕಾರರ ಪ್ರಮುಖ ಚರಕವನ್ನು ಇಟ್ಟುಕೊಂಡು ಸ್ವದೇಶಿ ಚಳವಳಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಗಾಂಧೀಜಿಯವರ ಅನುಯಾಯಿಯಾಗಿ ಕರ್ನಾಟಕದಲ್ಲಿ ಅವರು ಹೋರಾಟವನ್ನು ಒಂದು ಕಡೆ ಸ್ವಾತಂತ್ರ್ಯ ಹೋರಾಟ, ಇನ್ನೊಂದು ಕಡೆ ಕರ್ನಾಟಕದ ಏಕೀಕರಣ, ಜೊತೆಗೆ ಈ ಸ್ವದೇಶಿ ಆಂದೋಲನ, ಸ್ವದೇಶಿ ವಸ್ತುಗಳ ಬಳಕೆಯನ್ನು ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನು ಹರ್ಡೇಕರ್ ಮಂಜಪ್ಪನವರು ಮಾಡಿದರು. ಹೀಗಾಗಿ ನಾವು ಸಪ್ತನೇಕಾರರ ಸಂಘದ ವತಿಯಿಂದ ಅವರ ಜಯಂತಿ ಆಚರಣೆ ಮಾಡ್ತಾ ಇರುವುದು ಪ್ರಸ್ತುತ ಅನ್ನಿಸ್ತದೆ. ಈ ಸಂದರ್ಭದಲ್ಲಿ ಇಂಥ ಆಚರಣೆಗಳು ಇನ್ನೂ ಹೆಚ್ಚಾಗಿ ಆಗಿ ಇದರ ಪ್ರಖ್ಯಾತಿಯನ್ನು ನಾವು ನಾಡಿನಾದ್ಯಂತ ಪಸರಿಸಬೇಕಾದಂಥ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಆ ಜವಾಬ್ದಾರಿಯನ್ನು ಈ ನಮ್ಮ ಸೇವಾ ಸಂಸ್ಥೆ ಸರಿಯಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ವಿನೋದ್ ಕುಮಾರ್ ಜಿ ಅಂತ ಉದಯೋನ್ಮುಖ ಒಂದು ಪಡೆ, ಅದರ ಜೊತೆಗೆ ಹಿರಿಯರಾದಂಥ ಅಸ್ತಿಗೆಯವರ ಬೆಂಬಲ, ಆಮೇಲೆ ಇನ್ನೊಬ್ಬರು ಅಂಡಿಗೆಯವರಂಥ ಮಾರ್ಗದರ್ಶನ ಎಲ್ಲವೂ ಸೇರಿ ಈ ಒಂದು ಸಂಸ್ಥೆ ಉನ್ನತವಾಗಿ ಬೆಳೆದು ಮುಂದೆ ಬರಲಿ ಅಂತ ಹಾರೈಸಿ ನನ್ನ ಎರಡು ಮಾತುಗಳನ್ನು